ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ಅಕ್ಕಿ ರವೆಯಿಂದ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ ತೊಗೊಂಡಿದ್ದೀನಿ. ಹಸಿರು ಬಟಾಣಿ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಉಪ್ಪು ಮತ್ತು ಎಣ್ಣೆ ಮತ್ತು 2 ಲೋಟ ಅಕ್ಕಿ ರವೆಯನ್ನು ತೊಗೊಂಡಿದ್ದೀನಿ. ಹಸಿರು ಬಟಾಣಿ ನಾನು ನೈಟೇ ನೆನೆಸಿಟ್ಟಿದ್ದೆ. ಅದನ್ನು ಮತ್ತು ಬೀನ್ಸನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅಕ್ಕಿ ರವೆ ಜೊತೆಗೆ ಅದು ಸರಿಯಾಗಿ ಬೇಯಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಕುದಿನ ಬೇಯಿಸ್ಕೊತಾ ಇದ್ದೀನಿ. ಬನ್ನಿ ಹಾಗಾದರೆ ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾವು ಮಾಮೂಲಿ ಗೋಧಿ ರವೆ ಉಪ್ಪಿಟ್ಟು ಹೇಗೆ ಮಾಡ್ತೀವೋ ಹಾಗೇ ಅಕ್ಕಿ ರವೆ ಉಪ್ಪಿಟ್ಟು ಮಾಡೋದು. ಆದರೆ ಒಂದು ಸ್ಟೆಪ್ಪು ಎಕ್ಸ್ಟ್ರಾ ಮಾಡಬೇಕು. ಏನಪ್ಪ ಅಂತಂದರೆ ಅಕ್ಕಿ ರವೆನ ನಾವು ಮೊದಲೇ ಪ್ಲೈನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪ್ಲೈನಾಗಿ ಅಂತಂದರೆ ಅದಕ್ಕೆ ಎಣ್ಣೆ ಹಾಕದೇನೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷನಾದರೂ ನಾವು ಫ್ರೈ ಮಾಡಬೇಕು. ಅಕ್ಕಿ ರವೆ ಕಂದು ಬಣ್ಣಕ್ಕೆ ಚೇಂಜ್ ಆಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಉಪ್ಪಿಟ್ಟು ತುಂಬ ಅಂಟಂಟಾಗಿ ಬರುತ್ತೆ. ಆಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಕಡಲೆಬೇಳೆ ಹಾಕಿಬಿಟ್ಟು ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಈರುಳ್ಳಿನ ಟೊಮೊಟೊ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನಪ್ಪ ಅಂತಂದರೆ ನಮ್ಮೂರಲ್ಲೆಲ್ಲ ಶ್ರಾವಣ ಮಾಸದ ಮೊದಲನೇ ಮತ್ತು 2ನೇ ಶನಿವಾರ ಒಪ್ಪತ್ತನ್ನು ಮಾಡಿಬಿಟ್ಟು 3ನೇ ಶನಿವಾರ ಹಬ್ಬವನ್ನು ಮಾಡುವಂಥ ಪ್ರತೀತಿನ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅದೇ ರೀತಿ ನಾವಿವತ್ತು ಮೊದಲನೇ ಶನಿವಾರದ ಒಪ್ಪತ್ತು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರನೇ ಈ ಅಕ್ಕಿ ರವೆಯಿಂದ ಉಪ್ಪಿಟ್ಟು ಮಾಡ್ತಾ ಇರೋದು. ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ರವೆನ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಆಗೋ ಥರ ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಕೂಡ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ನಾವು ಬೇಯಿಸಿಟ್ಕೊಂಡಿರ್ತಂಥ ತರಕಾರಿನ ಇದಕ್ಕೆ ಹಾಕಬೇಕು. ಈ ತರಕಾರಿ ಜೊತೆಗೆ ನೀವು ಕ್ಯಾರೆಟು, ಕ್ಯಾಪ್ಸಿಕಮ್ಮು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾವು ಅದೇ ಮಾಮೂಲಿ ರವೆ ಉಪ್ಪಿಟ್ಟಿಗೆ ಯಾವ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀವೋ ಇದಕ್ಕೂ ಕೂಡ ಹಾಗೆ ಆ್ಯಡ್ ಮಾಡ್ಕೋಬೋದು. ನಾವೇ ಗೋಧಿ ರವೆ ಉಪ್ಪಿಟ್ಟಿಗಾದರೆ 2 ಗ್ಲಾಸ್ ರವೆಗೆ 4 ಗ್ಲಾಸ್ ನೀರು ಹಾಕ್ತೀವಿ. ಇದು ಅಕ್ಕಿ ರವೆ ಆಗಿರೋದ್ರಿಂದ ನಾವು 2 ಗ್ಲಾಸ್ ರವೆ ತೊಗೊಂಡ್ರೆ 4.25 ಗ್ಲಾಸ್ ನೀರು ಹಾಕಬೇಕು. ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕು, ಯಾಕೆಂದರೆ ಇದು ದಪ್ಪ ಇರುತ್ತೆ, ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ನೋಡಿ, ನೀರೆಲ್ಲ ಆರ್ಕೊಂಡಿದೆಯಾ ಅಂತ ಈ ಥರ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರೆಲ್ಲ ಆರೋಕ್ಕಿಂತ ಮುಂಚೆನೇ ನೀವು ಮಿಕ್ಸ್ ಮಾಡಿದ್ರಿ ಅಂದರೆ ಸ್ವಲ್ಪ ಅಂಟು ಬರುತ್ತೆ. ಸೊ ನೀರೆಲ್ಲ ಫುಲ್ ಆರಿದೆ ಅಂತ ಅನ್ನಿಸ್ದಾಗ ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ನಿಮಿಷ ಹಾಗೆ ಗ್ಯಾಸಲ್ಲಿ ಬೇಯೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಏನಪ್ಪ ಅಂತಂದರೆ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ ಅಷ್ಟೇ. ಸೊ ಬರೀ ಉಪ್ಪಿಟ್ಟು ತಿನ್ನೋದು ಕಷ್ಟ ಅಂತ ಹೇಳಿಬಿಟ್ಟು ಅದಕ್ಕೊಂದು ಸ್ವಲ್ಪ ಶಾವಿಗೆ ಕೇಸರಿ ಬಾತ್ ಕೂಡ ಮಾಡ್ಕೊಂಡಿದ್ದೆ. ಶಾವಿಗೆ ಕೇಸರಿ ಬಾತ್ ರೆಸಿಪಿ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ನಾನು ಕೂಡ ಹಾಗೆ ಮಾಡೋದು, ಅದಕ್ಕೋಸ್ಕರ ನಾನು ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ. ಯಾರಾದರೂ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ಶೇರ್ ಮಾಡ್ತೀನಿ. ನನ್ನ ಮಕ್ಕಳಿಗೆ ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲ್ಲ. ಸೊ ಕೇಸರಿ ಬಾತ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೋಸ್ಕರ ಸ್ವಲ್ಪ ಕೇಸರಿ ಬಾತನ್ನು ಮಾಡಿದೆ. ಈಗ ಕೇಸರಿ ಬಾತು ಮತ್ತು ಉಪ್ಪಿಟ್ಟು ರೆಡಿ ಆಗಿದೆ. ಬನ್ನಿ ಕೊಡೋಣ, ಏನು ಹೇಳ್ತಾರೆ ನೋಡೋಣ. ತೆಗಿಯಕ್ಕಲ್ಲ ಕಣ, ತಿನ್ನಕಿರೋದು. ಚೆನ್ನಾಗಿದೆಯಾ? ಸ್ವಲ್ಪ ಟೇಸ್ಟಿ ಮಾಡು. ಚೆನ್ನಾಗಿದೆಯಾ ಚಿನ್ನಿ? ಸ್ವಲ್ಪ ಟೇಸ್ಟಿ ಮಾಡು. ಹಾಗೆ ನಾವೊಂದು ಹೊಸದನ್ನು ತೊಗೊಬಂದ್ವಿ ಅಲ್ವಾ, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಅದು ಹಾಲು ಕೊಡ್ತಾಯಿತ್ತು. ಕರು ಹಾಕಿ 1 ವಾರ ಆಗಿದ್ದರಿಂದ ನಾವು ಹಾಲಿನ ಕಾಫಿಗೇನೆ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಗಿಣ್ಣದ ಹಾಲು ಥರ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಲಿಗೆ 1 ಉಂಡೆ ಬೆಲ್ಲ ಹಾಕಿಬಿಟ್ಟು ಗೋಧಿ ರವೆ ಆಗಿರಲಿ ಅಕ್ಕಿ ರವೆ ಆಗಿರಲಿ ಯಾವುದಾದ್ರೂ ಆಗಿರಲಿ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಜೀರಿಗೆನ ಹುರಿದುಬಿಟ್ಟು ಪುಡಿ ಮಾಡಿ 1 ಸ್ಪೂನ್ ಜೀರಿಗೆ ಪುಡಿ ಹಾಕಿಬಿಟ್ರೆ ಗಿಣ್ಣದ ಹಾಲು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಾಲ್ಟ್ ಥರ ಆಗುತ್ತೆ. ನಿಮಗೆ ಸ್ವಲ್ಪ ದಪ್ಪ ಬೇಕು ಅಂತಂದರೆ ರವೆನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು. ಇನ್ನೊಂದು ಥರನೂ ಮಾಡ್ತಾರೆ ಗಿಣ್ಣನ, ಬಟ್ ಈ ಥರ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಮಾಡಿದ್ದೆ.
ಆಮೇಲೆ ನಮ್ಮನೆ ತುಳಸಿ ಗಿಡ ತುಂಬ ದೊಡ್ಡದಾಗಿತ್ತು, ಅದನ್ನು ಕಿತ್ಬಿಟ್ಟು ಹೊಸ ತುಳಸಿ ಗಿಡನ ನೆಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡುವಂಥ ಟೈಮಲ್ಲಿ ತುಳಸಿ ಗಿಡನ ಕಿತ್ತಿದ್ರು ಆಲ್ರೆಡಿ ನಮ್ಮ ಮನೆಯವರು. ಅದಕ್ಕೆ ಚಿಕ್ಕದಾಗಿರುವಂಥ ಒಂದು ತುಳಸಿ ಗಿಡನ ನೆಟ್ವಿ. ವಿಡಿಯೋ ಮಾಡೋದಕ್ಕೆ ನಾನು ನನ್ನ ಅಕ್ಕನ ಮಗಳ ಹತ್ರ ಹೇಳಿದ್ದೆ, ಅವಳು ತುಂಬ ಚಿಕ್ಕವಳು ಇನ್ನು. ಸೊ ಹಂಗಾಗಿ ಅವಳಿಗೆ ಅಷ್ಟು ಸರಿಯಾಗಿ ವಿಡಿಯೋ ಮಾಡೋದಕ್ಕೆ ಬರಲಿಲ್ಲ, ಹಂಗಾಗಿ ಫುಲ್ ಕವರ್ ಮಾಡಲಿಲ್ಲ ಅವಳು. ಸೊ ಗಿಡ ಎಲ್ಲ ನೆಟ್ಟಾದಮೇಲೆ ನಾವು ತುಳಸಿ ಗಿಡ ಅದು ಮಣ್ಣು ಫುಲ್ಲು ಟೈಟ್ ಆಗಬಾರ್ದು ಅಂತ ತುಳಸಿ ಗಿಡಕ್ಕೆ ಮಣ್ಣು ಮತ್ತು ಮರಳನ್ನ ಮಿಕ್ಸ್ ಮಾಡಿ ಕಟ್ಟೆ ಒಳಗಡೆ ಹಾಕಿಬಿಟ್ಟು ಆಮೇಲೆ ತುಳಸಿ ಗಿಡನ ನೆಡ್ತೀವಿ. ಸೊ ಪ್ರತಿ ಸರಿನೂ ನಾವು ಹೀಗೆ ನೆಡೋದು, ತುಂಬ ಚೆನ್ನಾಗಿ ಬರುತ್ತೆ ತುಳಸಿ ಗಿಡ. ಇನ್ನು ಸ್ವಲ್ಪ ದಿನ ಆದಮೇಲೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಮಾಮೂಲಿ ಪೂಜೆ ಮಾಡ್ತೀವಿ ನಾವು, ತುಳಸಿ ಕಟ್ಟೆಗೆ ನೀರು ಹಾಕಿ ಅರಿಶಿನ ಕುಂಕುಮ ಇಡಿಸ್ಬಿಟ್ಟು ಹೂ ಮುಡಿಸಿ ಪೂಜೆ ಮಾಡ್ತೀವಿ ಅಷ್ಟೇ. ಶ್ರಾವಣ ಶನಿವಾರ ಅಂತಂದರೆ ವಿಶೇಷವಾಗಿ ಪೂಜೆ ಮಾಡಲ್ಲ. ಒಪ್ಪತ್ತಿನ ದಿನ ಹಬ್ಬ ಮಾಡುವಾಗ ತುಂಬ ವಿಶೇಷವಾಗಿ ಪೂಜೆ ಮಾಡ್ತೀವಿ ನಾವು. ಸಿಕ್ಕಾಪಟ್ಟೆ ಮಳೆ ಬಂದಿದ್ದರಿಂದ ಹೂಗಳೇ ಬಿಡ್ತಾ ಇಲ್ಲ ಗಿಡದಲ್ಲಿ. ಇವಾಗ ಒಂದು 3-4 ದಿನದಿಂದ ಮಳೆನೇ ಇಲ್ಲ, ತುಂಬ ಬಿಸಿಲು ಬರ್ತಾ ಇದೆ. ಸೊ ಅದಕ್ಕಿಂತ ಹಿಂದೆ 1 ನಿಮಿಷನೂ ಬಿಡದೇ ಇರೋ ಥರ ಮಳೆ ಹೊಡಿತಾ ಇತ್ತು. ಸೊ ಹಂಗಾಗಿ ಹೂಗಳೇ ಕಡಿಮೆ ಆಗಿದೆ. ಸೊ ಇರೋ ಹೂವಲ್ಲೇ ಮ್ಯಾನೇಜ್ ಮಾಡಿ ಪೂಜೆನ ಮಾಡಿದೆ. ನೀವು ಕೂಡ ಶ್ರಾವಣ ಶನಿವಾರನ ಇದೇ ಥರ ಒಪ್ಪತ್ತು ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲ ಅಂದರೆ ನಮ್ಮ ಅಮ್ಮನ ಮನೆಯಲ್ಲೂ ಈ ಥರ ಒಪ್ಪತ್ತು ಮಾಡ್ತಾರೆ, ಇಲ್ಲಿ ನನ್ನ ಗಂಡನ ಮನೆಯಲ್ಲೂ ಒಪ್ಪತ್ತು ಮಾಡ್ತಾರೆ. ಸೊ ಎಲ್ಲ ಕಡೆಯೂ ಈ ಶ್ರಾವಣವನ್ನು ಇದೇ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವ ಥರ ಬೇರೆ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಎಲ್ಲ ಮುಗಿಸಿ ನಾವು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ರಾಮ ಮಂದಿರದಲ್ಲೇ ಶನಿವಾರ ಪೂಜೆ ಇರುತ್ತೆ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಮಧ್ಯಾಹ್ನ ಆಗೋಯಿತು. ಪೂಜೆ ಮುಗಿಸಿ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಲೇಟ್ ಆಗೋಯಿತು. ಮಕ್ಳಿಗೆ ಬೇರೆ ಇವತ್ತು ರಜೆ ಇರೋದ್ರಿಂದ ನನ್ನದೆಲ್ಲ ಕೆಲಸನೂ ಫುಲ್ಲು ಲೇಟಾಗೇ ಹೋಯಿತು. ಆಮೇಲೆ ದೇವ್ರ ಫೋಟೋಕ್ಕೆ ಪೂಜೆ ಮಾಡಿದೆ. ನೋಡಿ, ಅವಳಿಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಬರಲಿಲ್ಲ, ಇನ್ನು ತುಂಬ ಚಿಕ್ಕವಳಿದ್ದಾಳೆ ಅವಳು. ಸೊ ಹಾಗಾಗಿ ಬಟ್ ಬೇರೆ ಯಾರೂ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ, ಅದಕ್ಕೋಸ್ಕರ ಅವಳಿಗೇನೆ ಹೇಳಿದೆ. ಸೊ ಪೂಜೆ ಎಲ್ಲ ಮುಗಿಸಾದ್ಮೇಲೆ ದೋಸೆ ಮಾಡ್ಕೊಂಡ್ವಿ, ನೀರು ದೋಸೆ ಮಾಡಿಕೊಂಡು ಅದಕ್ಕೆ ಚಟ್ನಿ ಮಾಡಿಕೊಂಡು ತಿಂದ್ವಿ. ತಿಂದೆಲ್ಲ ಮುಗಿಸಾದ್ಮೇಲೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ನೈಟ್ ನಾವು ಊಟ ಮಾಡ್ತೀವಿ, ಬೆಳಿಗ್ಗೆ ಮತ್ತು ಮಧ್ಯಾಹ್ನ ತಿಂಡಿ ತಿಂತೀವಿ, ನೈಟ್ ಊಟ ಮಾಡ್ತೀವಿ. ಸೊ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಅದನ್ನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಅಡುಗೆನ ಮುಗಿಸ್ಬಿಟ್ಟು ರಾಮ ಮಂದಿರಕ್ಕೆ ಹೋದ್ವಿ ನಾವು. ಇವಾಗ ಹೊಸ್ದಾಗಿ ರಾಮ ಮಂದಿರ ಮಾಡಿರೋದು ನನಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಬಂದು ಊಟ ಮಾಡಿ ನಮ್ಮ ಒಪ್ಪತ್ತನ್ನು ಮುಗಿಸಿದ್ವಿ. ನೀವು ಯಾವ ಥರ ಒಪ್ಪತ್ತು ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.